ಮಾವ ನಿಮ್ಮ ಬಗ್ಗೆ ಹೇಳಿದಾಗ ತುಂಬಾ ಖುಷಿ ಆಯಿತು. ನಾನು ನಿಮ್ಮನ್ನು ಯಾವುದೋ ಪಾರ್ಟಿಲಿ ನೋಡಿದ್ದೆ. ಯೂಶ್ವಲಿ ನಾನು ಪಾರ್ಟೀಸೆಲ್ಲ ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ, ಯಾವಾಗಲೂ ಬಿಸ್ನೆಸ್ ಅಂತಲೇ ಫೋಕಸ್ಡ್ ಆಗಿರ್ತೀನಿ. ನಿಮ್ಮನ್ನು ಪಾರ್ಟಿಲಿ ನೋಡಿದಾಗಲೇ ಕಂಪ್ಲೀಟ್ ಫ್ಲಾಟ್ ಆಗೋದೆ. ಆ್ಯಂಡ್ ಎಸ್, ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ತಾಯಿ ಹೇಳಿದ ಮಾತನ್ನು ಯಾವುದೇ ಕಾರಣಕ್ಕೂ ನಾನು ಮೀರಲ್ಲ. ಸಾರಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನಾನು ಆಮೇಲೆ ಫ್ರೀ ಆದಾಗ ನಿಮಗೆ ಕಾಲ್ ಮಾಡಲಾ? ಶೋರ್ ಕಾಲ್ ಮಾಡ್ತೀನಿ. ಬಾಯ್. ಯಾರ್ ತವ ಮಾತಾಡ್ತಿದ್ರಿ? ಅಯ್ಯಯ್ಯೋ, ಬಾಗಿಲು ಯಾಕೆ ಹಾಕ್ತೀವ್ರಿ? ಏನ್ ಮಾಡ್ತೀವ್ರಿ? ಯಾರು ನೀನು? ಹಾಂ, ಆಫ್ಟರ್ ಆಲ್ ಮನೆ ಕೆಲಸದವಳು ಥರ ಇರಬೇಕು. ಇದು ಬಿಟ್ಟು ತಲೆ ಮೇಲೆ ಕುತ್ಕೊಳ್ಳೋಕೆ ಬರ್ತೀಯಾ? ಯಾರು ನಾನು? ಇವಾಗ MP ಅಳಿಯ, ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಅಳಿಯ ಅಂತ ಅನ್ನಿಸ್ಕೊಳ್ಳೋನು. ಹೀಗಿರ್ಬೇಕಾದ್ರೆ ನೀನು ಹೇಳಿದ್ನೆಲ್ಲ ಕೇಳ್ತಾ ಕುತ್ಕೊಂಡು ಕೋಲೆ ಬಸ್ತಾರ ಹ್ಞೂ ಅಂತ ತಲಾಡ್ಸಕ್ಕಾಗತ್ತಾ? ಏನ್ ಮಾತಾಡ್ತೀವ್ರಿ? ನೋಡಿ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನನಗೆ ಅಳು ಬರ್ತದೆ. ಏನೇ ಅಳು ಬರುತ್ತಾ ನಿಂಗೆ? ನಿಂಗೆ ಅಳು ಬಂದ್ರೆ ಕಣ್ಣೀರು ಉರಿಸ್ಕೊಂಡು ಕೂರಕ್ಕಾಗುತ್ತಾ? ಫಸ್ಟ್ ಆಫ್ ಆಲ್ ನಿನ್ ಕಸ, ನಿನ್ನಂತ ಕಸನ ಮುಟ್ಟಿದೆ ತಪ್ಪು. ಒಂದ್ಸಲ ಮುಟ್ಟಿದ್ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು. ಒಂದೆರಡು ಸಲ ಮುಟ್ಟಿದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಇಲ್ಲ, ಇದು ನೀವ್ ಮಾತಾಡ್ತಾರೋ ಮಾತುಗಳಲ್ಲ. ಮುಚ್ಚೆ ಬಾಯಿ. ಇಷ್ಟು ದಿವಸ ನೋಡಿದ್ದಲ್ಲ ಅವನಲ್ಲ ಮದನ್ನು. ಇವಾಗ ನಿನ್ ಕಣ್ಣೆದ್ರು ಕಾಣಿಸ್ತಾ ಇದ್ದಾನಲ್ಲ, ಮಾತಾಡ್ತಾ ಇದ್ದಾನಲ್ಲ, ಇವ್ರು ನಿಜವಾದ ಮದನ್ನು.